ಭುಜಾರಕ್ಕೆ ನೋವು ಬರ್ತಾ ಇದೆ, ಇದು ಕೈ ಮೇಲೆ ಕೆತ್ತಕ್ಕಾಗ್ತಾ ಇಲ್ಲ ಜಾಸ್ತಿ. ಆಮೇಲೆ ಇದು ಬೈಕ್ ಓಡಿಸುವಾಗ ಎಸ್ಲೇಟರ್ ಕೊಟ್ಟೆ, ಇವು ಎಲ್ಲ ಬೆಂಡ್ ಬಂದಂಗೆ ಆಗ್ತದೆ ಬೆಳೆಗಳು. ಮತ್ತೆ ಇಲ್ಲಿ ಮಜಲ್ಸ್ ಇದೆಯಲ್ಲ ಮಾಂಸಖಂಡ, ಇಲ್ಲಿ ನೋವು ಬರುತ್ತೆ. ಆಮೇಲೆ ಇಲ್ಲಿ ಶೋಲ್ಡರ್ ಹತ್ರ ಬರುತ್ತೆ, ಮೊಟ್ಟೆ ಹತ್ರ ಬರುತ್ತೆ. ಮತ್ತೆ ಇಲ್ಲಿ ಈ ಭುಜದ ಹತ್ರ ನೋವು ಬರ್ತಾನೆ ಇರುತ್ತೆ. ಯಾವಾಗ ಇದು ಸುಮಾರು ಒಂದು 8 ವರ್ಷ ಆಯಿತು. 8 ವರ್ಷದಿಂದ ಹಿಂಗೆ ಆಗ್ತಾ ಇದೆ. ಅದು ಏನಾದ್ರು ಗಾಡಿ ಜಾಸ್ತಿ ಓಡಿಸಿದ್ರೆ ನೋವು ಬಂದ್ಬಿಡುತ್ತೆ, ಎಳ್ತಾ ಬರುತ್ತೆ. ಜಾಸ್ತಿ ಮುಂಚೆ ತೋರಿಸಿದ್ರು ಮುಂಚೆ ಅದೇ ಇವರು ನಮ್ಮ ಮಾಮೂಲಿ ಡಾಕ್ಟರ್ ಇಂಗ್ಲೀಷ್ ಮೆಡಿಸಿನ್ ತೋರಿಸಿದ್ವಿ. ಇಂಗ್ಲೀಷ್ ಮೆಡಿಸಿನಲ್ಲಿ ಮೇಲೆ ಇಂಜೆಕ್ಷನ್ ಕೊಡ್ತಾರೆ, ನೋವು ಕಡಿಮೆ ಆಗಿದೆ, ಆಯಿಂಟ್ಮೆಂಟ್ ಕೊಡ್ತಾರೆ, ಆಯಿಂಟ್ಮೆಂಟ್ ಹಚ್ಕೋತೀವಿ, ಹಚ್ಕೊಂಡು ಹಾಕಿ ಅಂತ ಅದ್ಬಿಟ್ಟು ನಾನು ಆಯುರ್ವೇದಿಕ್ ಜಾಸ್ತಿ ತೋರಿಸಿದ್ದೆ. ಸರಿ ನಿಮ್ಗೆ ನೋಡಿದಾಗ ಈ ಥರ ಗೊತ್ತಾಯಿತು ಯೂಟ್ಯೂಬ್ ಮತ್ತು ಇದರಲ್ಲಿ ಫೇಸ್ಬುಕ್ಕಲ್ಲಿ. ಸರಿ ಸರ್, ಇವಾಗ ನಿಮಗೆ ಕೈ ಮೇಲೆ ಮಾಡೋಕ್ಕಾಗಲ್ಲ, ಕೈ ಮೇಲೆ ಮಾಡೋಕ್ಕಾಗಲ್ಲ. ಇವಾಗ ನಿಮಗೆ ಟ್ರೀಟ್ಮೆಂಟ್ ಮಾಡಿ ಕೈ ಮೇಲ್ಗಡೆ ಎತ್ತಿಸ್ತೀನಿ, ನಿಮಗೆ ಸರಿ ಮಾಡ್ತೀನಿ. ಸರಿ, ಒಂದೇ ಅಟೆಂಪ್ಟಲ್ಲಿ ಸರಿ ಹೇಳುತ್ತೆ. ಆಯ್ತಾ? ಇವಾಗ ಏನಾಗಿದೆ ಚೆಕ್ ಮಾಡೋಣ, ಒಂಚೂರು ಸ್ವಲ್ಪ ಬನ್ನಿ ವೀಕ್ಷಕರೇ. ಇವಾಗ ಇವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ನೋಡಿ, ಇವ್ರಿಗೆ ಫ್ರೋಸನ್ ಶೋಲ್ಡರ್ ಆಗಿದೆ, ಅದರಿಂದ ಇವರು ಕೈ ಮೂಮೆಂಟ್ ಮೇಲ್ಗಡೆ ಮಾಡೋಕ್ಕಾಗ್ತಿಲ್ಲ. ಇಷ್ಟು ಮಾಡ್ಬೋದಲ್ಲ ಸರ್, ಏನು ಪೇನ್ ಇಲ್ಲ. ಇಷ್ಟು ಮಾಡಿದಾಗ ನೋವು ಬರುತ್ತೆ. ಸರಿ ಸರಿ ಆಯಿತು, ಇಲ್ಲ ಟ್ರೀಟ್ಮೆಂಟ್ ಮಾಡಿ, ನೀವು ಫುಲ್ ಕೈ ಆಡ್ಸಂಗೆ ಮಾಡ್ಕೊಡ್ತೀನಿ. ಬನ್ನಿ ಟ್ರೀಟ್ಮೆಂಟ್ ಚೆಕ್ ಮಾಡಿ. ಇಲ್ಲ ಇಲ್ಲ, ಹಿಂಗೆ ಪ್ರಾಬ್ಲಮ್ ಇಲ್ಲ. ಬಂದ ಸರ್ ಟ್ರ್ಯಾಕ್ ಬಂತು ಬಿಡಿ. ಬಂದ ಸರ್. ಇವಾಗ ಸ್ವಲ್ಪ ಕೈನ ಮೇಲ್ ಮಾಡಿ ಇಟ್ಕೊಳ್ಳಿ. ಹೀಗೆ ಕೈ ಬಿಡಿ, ಹೀಗೆ ಇವಾಗ ಏನಾದ್ರು ಪೇನ್ ಅನಿಸ್ತಾ ಇದೆಯಾ? ಇದೆಯಾ ನೋಡಿ. ನೋಡಿ ಇವಾಗ ಎಲ್ಲ ಚೆಕ್ ಮಾಡಿ ಸರ್, ಏನಾದರೂ ಪೇನ್ ಇದೆಯಾ ಏನಂತ. ಸರಿ ಇದೆಯಾ? ಏನಾದರೂ ಪೇನ್ ಬಂದರೆ ಇಲ್ಲೇ ಸ್ಟಾರ್ಟ್ ಔಟ್ ಮಾಡ್ಕೊಳ್ಳಿ. ಇಲ್ಲೇ ಪೇನ್ ಇದ್ದರೆ ಇಲ್ಲೇ ಹೇಳಿ ನಮಗೆ. ಇನ್ನೊಂದು ಸರಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಎದ್ದು ಕೈಯೆಲ್ಲ ಬೇಕಾದ್ರೆ ಫ್ರೀ ಮಾಡಿ ಚೆಕ್ ಮಾಡಿ. ನೋಡಿ ಸರ್ ಇವಾಗ ಸರಿಯಾ? ನಿಮ್ಮ ಅನಿಸಿಕೆನ ನಮ್ಮ ವೀಕ್ಷಕರ ಎದುರುಗಡೆ ನೀವು ಹಂಚ್ಕೊಳ್ಬೋದು. ಮುಂಚೆ ಇದ್ದ ಪೇನು ಇವಾಗಲೂ ನೀವು ವೀಕ್ಷಕರಿಗೆ ತಿಳಿಸ್ತಾರೆ. ಸ್ವಲ್ಪ ಎಷ್ಟು ಕಡಿಮೆ ಆಯಿತು, ಫ್ರೀ ಅನ್ನಿಸ್ತಾ ಇದೆ, ಆರಾಮ ಎಲ್ಲ ತೋಳು ಚೆನ್ನಾಗಿ ಫ್ರೀ ಆಗಿದೆ. ಅದೇ ನೋವು ಬಂದರೆ ಸ್ವಲ್ಪ ನೆಕ್ಸ್ಟ್ ಟೈಮ್ ಮತ್ತೆ ತೋರಿಸ್ತೀನಿ. ಮತ್ತೆ ಏನು ತೋರಿಸೋದು ಬೇಡ ಸರ್, ನಮ್ಮಲ್ಲಿ ವಿಸಿಟ್ ಮಾಡಿದ್ರೆ ಸಾಕು. ಅದೇ ಪೇನಿಂದು ಜೆಲ್ ಕೊಟ್ಟರೆ ಸ್ವಲ್ಪ ಹಚ್ಚಿ ಬಿಸಿನೀರು ಹಾಕೊಂಡು ಚೆಕ್ ಮಾಡಿ ಬರಬೇಕು ಅಂದರೆ ಮತ್ತೆ ಬರ್ತೀವಿ ಸರ್. ಸರ್ ಇನ್ನೊಂದ್ಸರಿ ಬರೋದೇನು ಬೇಡ, ನಮ್ಮ ಹತ್ರ ಒಂದೇ ಸರಿ ಟ್ರೀಟ್ಮೆಂಟ್ ಕೊಡೋದು. ಈ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿ ಉಗುರು ಬೆಚ್ಚಗೆ ಮಾಡಿ ಫುಲ್ ಇದರಿಂದ ಕತ್ತಿಯಿಂದ ಕೈ ತನಕ ತಿಳಿ ಮಸಾಜ್ ಮಾಡಿಕೊಂಡು ಬೆಳಗ್ಗೆ ಬಿಸಿನೀರಲ್ಲಿ ಕೊಡಿರಿ. ಈ ಆಯಿಲ್ ಖಾಲಿ ಆಗೋಷ್ಟರಲ್ಲಿ ನೀವು ಕಂಪ್ಲೀಟ್ ಗುಣ ಆಗುತ್ತೆ. ವೀಕ್ಷಕರ ಟ್ರೀಟ್ಮೆಂಟ್ ಇವತ್ತು ಮುಗಿದಿದೆ. ಫ್ರೋಸನ್ ಶೋಲ್ಡರ್ ಇಸ್ ರೆಡಿ.